ಇನ್ನು ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಈಗಲೂ ಕೂಡ ಅನೇಕ ಸೇನಾ ಮುಖ್ಯಸ್ಥರುಗಳು ನಮಗೆ ಅಂದ್ರೆ 2008 ಇರಬಹುದು ಅಥವಾ 71, ಆಮೇಲೆ ಅದಕ್ಕಿಂತ ಮೊದಲು 65, ಆಮೇಲೆ 90 ಎಲ್ಲ ಸಂದರ್ಭದಲ್ಲೂ ಕೂಡ 2008ರಲ್ಲಿ ಸೇನೆ ಕೇಳ್ಕೊಂಡಿತ್ತು ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಸರ್ಕಾರ ಅವಕಾಶ ಕೊಡಲಿಲ್ಲ. ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ, ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರಂತೆ. ಬನ್ನಿ ಇದರ ಬಗ್ಗೆ ರಿಪೋರ್ಟ್. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಕ್ಯಾತೆ ತೆಗೆಯುವ ದೇಶ, ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ, ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ, ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ, ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದೇಶ ಸರ್ವನಾಶವಾಗುತ್ತೆ, ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ, ಪಾಕಿಸ್ತಾನ ಜೊತೆ POK ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಈಗಲೂ ಕೂಡ ಅನೇಕ ಸೇನಾ ಮುಖ್ಯಸ್ಥರುಗಳು ನಮಗೆ ಅಂದ್ರೆ 2008 ಇರಬಹುದು ಅಥವಾ 71, ಆಮೇಲೆ ಅದಕ್ಕಿಂತ ಮೊದಲು 65, ಆಮೇಲೆ 90 ಎಲ್ಲ ಸಂದರ್ಭದಲ್ಲೂ ಕೂಡ 2008ರಲ್ಲಿ ಸೇನೆ ಕೇಳ್ಕೊಂಡಿತ್ತು ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಸರ್ಕಾರ ಅವಕಾಶ ಕೊಡಲಿಲ್ಲ. ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ, ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರಂತೆ. ಬನ್ನಿ ಇದರ ಬಗ್ಗೆ ರಿಪೋರ್ಟ್. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಕ್ಯಾತೆ ತೆಗೆಯುವ ದೇಶ, ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ, ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ, ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ, ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದೇಶ ಸರ್ವನಾಶವಾಗುತ್ತೆ, ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ, ಪಾಕಿಸ್ತಾನ ಜೊತೆ POK ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಈಗಲೂ ಕೂಡ ಅನೇಕ ಸೇನಾ ಮುಖ್ಯಸ್ಥರುಗಳು ನಮಗೆ ಅಂದ್ರೆ 2008 ಇರಬಹುದು ಅಥವಾ 71, ಆಮೇಲೆ ಅದಕ್ಕಿಂತ ಮೊದಲು 65, ಆಮೇಲೆ 90 ಎಲ್ಲ ಸಂದರ್ಭದಲ್ಲೂ ಕೂಡ 2008ರಲ್ಲಿ ಸೇನೆ ಕೇಳ್ಕೊಂಡಿತ್ತು ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಸರ್ಕಾರ ಅವಕಾಶ ಕೊಡಲಿಲ್ಲ. ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ, ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರಂತೆ. ಬನ್ನಿ ಇದರ ಬಗ್ಗೆ ರಿಪೋರ್ಟ್. ಅವರು
ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಕ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು. ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಈಗಲೂ ಕೂಡ ಅನೇಕ ಸೇನಾ ಮುಖ್ಯಸ್ಥರುಗಳು ನಮಗೆ ಅಂದ್ರೆ 2008 ಇರಬಹುದು ಅಥವಾ 71, ಆಮೇಲೆ ಅದಕ್ಕಿಂತ ಮೊದಲು 65, ಆಮೇಲೆ 90 ಎಲ್ಲ ಸಂದರ್ಭದಲ್ಲೂ ಕೂಡ 2008ರಲ್ಲಿ ಸೇನೆ ಕೇಳ್ಕೊಂಡಿತ್ತು ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಸರ್ಕಾರ ಅವಕಾಶ ಕೊಡಲಿಲ್ಲ. ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರಂತೆ. ಬನ್ನಿ ಇದರ ಬಗ್ಗೆ ರಿಪೋರ್ಟ್. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಕ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು. ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.